ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಲೈಟ್ ಶೋ ಇತ್ತು ಅಂತೇಳಿ, ಇಂಡಿಯನ್ ಲೈಟ್ ಫೆಸ್ಟಿವಲ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೋಗೋಣ ಅಂತೇಳಿ ನಾವು ಮಾಲ್ ಆಫ್ ಏಷ್ಯಾ ಹೋಗ್ತಾ ಇದ್ವಿ. ಬಟ್ ಆ ರೋಡ್ ಅಂತೂ ತುಂಬಾ ಜಾಮ್ ಆಗಿತ್ತು ಅಂತ ಅನ್ಬೋದು. ಸಿಕ್ಕಾಪಟ್ಟೆ ವೆಹಿಕಲ್ಸು. ನಾವು ಹೋಗಿದ್ದು ಸಾಟರ್ಡೆ. ನಾವು ಜಸ್ಟ್ ಮಾಲಿಗೆ ಎಂಟ್ರಿ ಆಗೋಕ್ಕೆ ಅಂತ ಹೇಳಿದ್ರೆ ಕಾರ್ನ ಪಾರ್ಕ್ ಮಾಡೋಕ್ಕೆ ಏನಿಲ್ಲ ಅಂತ ಹೇಳಿದ್ರೆ 45 ಮಿನಿಟ್ಸ್ ಬೇಕಾಯಿತು ಅನ್ಬೋದು. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇತ್ತು. ನೀವು ಇಲ್ಲೇ ನೋಡ್ಬೋದು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅಂತೇಳಿ. ಇದನ್ನು ನೋಡೋಕ್ಕೆ ಅಂತೇಳಿ ತುಂಬ ಜನ ಬರ್ತಾರೆ. ವೀಕ್ ಡೇಸಲ್ಲೂ ಇಷ್ಟೇ ಕ್ರೌಡ್ ಇರುತ್ತೆ, ಬಟ್ ವೀಕೆಂಡ್ಸಲ್ಲೂ ಸ್ವಲ್ಪ ಜಾಸ್ತಿನೇ ಅಂತ ಅನ್ಬೋದು. ನಮಗೂ ವೆಯ್ಟ್ ಮಾಡಿ ಸಾಕಾಯಿತು, ಬೇಜಾರಾಯಿತು ಅಂತಲೇ ಅನ್ಬೋದು. ಅಂತೂ 1 ಅವರ್ ಆದಮೇಲೆ ನಮಗೆ ಪಾರ್ಕಿಂಗ್ ಸಿಕ್ತು. ನಾವು ಮಾಲ್ ಒಳಗೆ ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಓಡಾಡೋಣ ಅಂತೇಳಿ ಓಡಾಡ್ತಾ ಇದ್ವಿ. ಮಾಲ್ ಆಫ್ ಏಷ್ಯಾ ಆ್ಯಕ್ಚುಲಿ ಒಳಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ಬೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಲ್ಲಿ ಲೈಟಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ಅಲ್ಲಿ ಸ್ವಲ್ಪ ಫೋಟೋಸ್ನ ತೊಗೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಇಂಡಿಯನ್ ಲೈಟ್ ಫೆಸ್ಟಿವಲ್ ನಡೀತಾ ಇತ್ತಲ್ವ, ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಒಳಗೆ ಬರೋಣ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಇಂಡಿಯಾ ಲೈಟ್ ಫೆಸ್ಟಿವಲ್ ನಡೀತಾ ಇದ್ದಿದ್ದು ಮಾಲ್ ಆಪೋಸಿಟ್ ಅಂತ ಹೇಳಿದ್ರೆ ಮಾಲ್ ಎಂಟ್ರೆನ್ಸಲ್ಲಿ ನಡೀತಾ ಇದ್ದಿದ್ದು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಪೇ ಮಾಡಬೇಕಿತ್ತು. ಈ ಸಲ ಯಾವುದೇ ಥರ ಪೇ ಇರಲಿಲ್ಲ. ಹಾಗೆ ಫ್ರೀ ಎಂಟ್ರೆನ್ಸ್ ಆಯಿತು. ಹಾಗಾಗಿ ಅನಿಸುತ್ತೆ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇತ್ತು ಅನ್ಬೋದು ಈ ಸಲ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಒಳಗೂ ಕೂಡ ಸ್ವಲ್ಪ ಶಾಪ್ಸ್ ಇತ್ತು. ಅಲ್ಲಿ ನಿಮಗೆ ಸ್ನ್ಯಾಕ್ಸ್, ಚಾಟ್ಸು ಆ ಥರ ಸ್ವಲ್ಪ ವೆರೈಟೀಸ್ ಇತ್ತು ಅಲ್ಲಿ. ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಬೋದು. ಹಾಗೆ ಬೇರೆ ಥರ ಶಾಪ್ಸ್ ಕೂಡ ಇತ್ತು. ಅಂದರೆ ಕ್ರಿಸ್ಮಸ್ಗೆ ಬೇಕಾಗಿರೋವಂಥ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು. ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದಿತ್ತು. ಟ್ರೀಗೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಹಾಲ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅಂತ ಅನ್ಬೋದು. ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಅವನು ಎಂಜಾಯ್ ಮಾಡ್ತಾ ಇದ್ದಿದ್ದು. ಎಲ್ಲಿ ನೋಡಿದ್ರು ಜನ ಅಂತಾನೆ ಅನ್ಬೋದು. ಎಲ್ಲರೂ ಕೂಡ ಅಲ್ಲಿ ಫೋಟೋಸ್ನ ತೊಗೊಳ್ತಾ ಇದ್ರು. ಹಾಗೆ ಕೆಲವೊಬ್ಬರು ವೀಡಿಯೋಸ್ ಕೂಡ ಮಾಡ್ಕೊಳ್ತಾ ಇದ್ರು. ನಾವು ಸ್ವಲ್ಪ ಫೋಟೋಸ್ನ ತೊಗೊಂಡು ಅಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆವಾಗಲೇ ಹೇಳ್ದೆ ಅಲ್ವಾ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತೇಳಿ. ಹಾಗಾಗಿ
ಮತ್ತೆ ಮಾಲ್ ಒಳಗೆ ಬಂದ್ವಿ. ನಿಹಾಲ್ನ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಕೊಳ್ತಾ ನಾವು ಹಾಗೆ ಓಡಾಡ್ತಾ ಇದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ವಿ. ನಂತರ ನಾವು ಬಟ್ಟೆ ತೊಗೋಬೇಕು ಅಂತೇಳಿ ಟ್ರೆಂಡ್ಸ್ಗೆ ಹೋದ್ವಿ. ಅಲ್ಲಿ ಯಾವುದೇ ರೀತಿ ಆಫರ್ ಇರಲಿಲ್ಲ. ಆದರೆ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಅಲ್ವಾ, ಹಾಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಬಟ್ಟೆನ ಪರ್ಚೇಸ್ ಮಾಡೋಣ ಅಂತೇಳಿ ಟ್ರೆಂಡ್ಸ್ಗೆ ಹೋದ್ವಿ. ಆದರೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿಹಾಲ್ನ ಇಟ್ಕೊಂಡು ಆ್ಯಕ್ಚುಲಿ ಶಾಪಿಂಗ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೆ ನಾನು ಏನೇನು ತೊಗೊಂಡೆ ಅಂತೇಳಿ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಆಫರ್ಸ್ ಇತ್ತು, ಹಾಗಂತ ಎಲ್ಲ ಬಟ್ಟೆಗಳಿಗೂ ಇರಲಿಲ್ಲ. ಈಗ ಡೈಲಿ ವೇರ್ ಟಿ ಶರ್ಟ್ಸು ಹಾಗೆ ಡೈಲಿ ವೇರ್ ಕುರ್ತೀಸಿಗೆಲ್ಲ ಬೈ ಟು ಗೆಟ್ ಒನ್ ಆ ಥರ ಸಿಂಪಲ್ ಆಫರ್ಸ್ ನಡೀತಾ ಇತ್ತು. ಹಾಗಂತ ಎಕ್ಸ್ಟ್ರಾ ಆಫರ್ಸ್ ಏನೂ ನಡೀತಾ ಇರಲಿಲ್ಲ. ನಾವು ತೊಗೊಂಡಿದ್ದ ಬಟ್ಟೆಗಳಿಗೆ ಯಾವುದೂ ಆಫರ್ ಇರಲಿಲ್ಲ, ಬಟ್ ನಮಗೆ ಅವಶ್ಯಕತೆ ಇತ್ತು, ಹಾಗಾಗಿ ಅದನ್ನ ತೊಗೊಂಡ್ವಿ. ನಾನು ಮಾಲ್ ಆಫ್ ಏಷ್ಯಾ ಹೋಗಿದ್ದೆ ಅಲ್ವಾ, ಅಲ್ಲಿ ಟ್ರೆಂಡ್ಸಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಶಾಪಿಂಗ್ ಮಾಡಿದ್ದೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಇದು ನೋಡಿ ನಿಹಾಲ್ಗೆ ಅಂತೇಳಿ ತೊಗೊಂಡಿದ್ದು. ಸ್ವೆಟ್ ಶರ್ಟ್ ಥರ ಬರುತ್ತೆ ಇದು. ನೆಕ್ಸ್ಟ್ ಇದು ವೈಟ್ ಟಿ ಶರ್ಟು ನೋಡಿ, ಇದು ವೈಟ್ ಟಿ ಶರ್ಟು. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ 600 ರುಪೀಸು. ಹಾಗೆ ಫಸ್ಟ್ ತೋರಿಸ್ದೆ ಅಲ್ವಾ, ಇದಕ್ಕೆ 500. ಹಾಗೆ ಇದೊಂದು ತೊಗೊಂಡಿದ್ದೆ ನಿಹಾಲ್ಗೆ ಅಂತೇಳಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ 700 ರುಪೀಸು. ನೋಡಿ ಹೇಗಿದೆ ಅಂತೇಳಿ. ನೆಕ್ಸ್ಟ್ ನಾನು ಬಟ್ಟೆಗಳನ್ನ ತೋರಿಸ್ತೀನಿ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪನೇ ತೊಗೊಂಡಿದ್ದು. ಯಾಕಂತ ಹೇಳಿದ್ರೆ ಈಗ ನ್ಯೂ ಇಯರ್ ಕೂಡ ಬಂತಲ್ವ, ನ್ಯೂ ಇಯರ್ ಬಂತು, ಹಾಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ಹಾಗಾಗಿ ಬಟ್ಟೆನ ಶಾಪಿಂಗ್ ಮಾಡಿದಂಥದ್ದು. ಇದು ನೋಡಿ, ಹೀಗೆ ಪ್ರಿಂಟೆಡ್ ಕುರ್ತಾ. ಸ್ಲೀವ್ಸ್ ನಿಮಗೆ ಹೇಗೆ ಬರುತ್ತೆ, ನೋಡಿ ಸ್ಲೀವ್ಸ್ ಹೇಗೆ ಬರುತ್ತೆ. ಇದ್ರದ್ದು ಪ್ರೈಸ್ 800 ರುಪೀಸ್. ಇದು ಕಾಲರ್ ನೆಕ್ ಇರೋದು. ಹಾಗೆ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡೆ ಇದು. ನೆಕ್ಸ್ಟ್ ನೋಡಿ, ಇದೊಂದು ಟಾಪು. ಇದು ಶಾರ್ಟ್ ಟಾಪ್ ಥರ ಬರುತ್ತೆ, ಜೀನ್ಸ್ಗೆಲ್ಲ ಹಾಕೋಬೋದು. ಸ್ಲೀವ್ಸ್ ಹೇಗೆ ಬರುತ್ತೆ, ಇದರದ್ದು ಪ್ರೈಸ್ ಬಂದು 700 ರುಪೀಸ್. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಅಂತೇಳಿ ತೊಗೊಂಡಿದ್ದು. ನೆಕ್ಸ್ಟ್ ಇದು ವೈಟ್ ಜಾಕೆಟು. ಇದು ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ನೋಡಿ ಹೇಗಿದೆ ಅಂತೇಳಿ. ಇದ್ರ ಪ್ರೈಸ್ ಬಂದು 899 ರುಪೀಸು, ಅಂದರೆ 900. ನಾವು ಯಾವುದೇ ಫಂಕ್ಷನ್ ಇದ್ರೂ, ಅದು ಯಾವುದೇ ಸೆಲೆಬ್ರೇಷನ್ ಇದ್ರೂ ಕೂಡ ಆವಾಗ ಹೋಗಿ ತೊಗೊಳ್ಳಲ್ಲ. ಏನಕ್ಕಂದರೆ ಅಷ್ಟು ಟೈಮ್ ಇರೋದಿಲ್ಲ ಅಂದ್ಕೊಂಡು ಮುಂಚೆನೇ ಅಡ್ವಾನ್ಸ್ ಆಗಿ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡು ಅದನ್ನು ಅಕೇಶನ್ಗೆ ಅಂತೇಳಿ ಬಳಸ್ತೀವಿ. ಅಷ್ಟೇ ನಾನು ತೊಗೊಂಡಿದ್ದಂಥದ್ದು. ಸೊ ಇದು ಹಸ್ಬೆಂಡ್ ತೊಗೊಂಡಿದ್ದು.
ಇದು ನೋಡಿ ಹೀಗೆ ಬರುತ್ತೆ. ಇದು 800 rupees. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್. ಹಾಗೆ ಇದೊಂದು ಬ್ಲೂ ಕಲರ್ ಟಿ ಶರ್ಟ್ ತಗೊಂಡಿದ್ದು. ಇದು ಫ್ರಂಟಲ್ಲಿ ಮಾತ್ರ ಹೀಗಿದೆ, ಬ್ಯಾಕ್ ಸೈಡ್ ಪ್ಲೇನ್ ಇದೆ. ಇದು 900 rupees. ಹಾಗೆ ಇದೊಂದು ಬ್ಲ್ಯಾಕ್ ಜೀನ್ಸ್ ತಗೊಂಡ್ರು. ಇದು ನೋಡಿ ಇದೊಂದು ಬ್ಲ್ಯಾಕ್ ಜೀನ್ಸ್ ತಗೊಂಡ್ರು, ನಾರ್ಮಲ್ ಜೀನ್ಸ್ ಇದು. ಇದ್ರ ಪ್ರೈಸ್ ಬಂದು 1500. ಸೊ ಇಷ್ಟು ಬಟ್ಟೆಗಳನ್ನ ನಾನು ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡಿದ್ದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.